ಲೇಖಕಿ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದಂತ ಸರ್ಕಾರದ ನಿರ್ಧಾರದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಕೆಲ ಮಂದಿ ಸಲ್ಲಿಸಿದ್ದಂತ ಪಿಐಎಲ್ಗಳನ್ನು ವಜಾಗೊಳಿಸಿದೆ. ಅರ್ಜಿ ವಜಾಗೊಳಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರುಗಳು ಪ್ರತಾಪ್ ಸಿಂಹ ವಿರುದ್ಧವಾಗಿ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಅವರು ಸೆಕ್ಯುಲರಿಸಂ ಅನ್ನು ತಂದಿದಾರಲ್ಲ, ನಾಗರಿಕ ಸಮಾಜದ ಅವಗಾಹನೆಗೆ ಇದನ್ನು ಬಿಟ್ಬಿಟ್ಟು ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಇಲ್ಲ ಅಡ್ಡಿ. ಪ್ರತಾಪ್ ಸಿಂಹ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ದಸರಾ ಸಂಭ್ರಮ ಸಡಗರಕ್ಕೆ ದಿನಗಣನೆ ಶುರುವಾಗಿದೆ. ಸೆಪ್ಟೆಂಬರ್ 22ರಂದು ಐತಿಹಾಸಿಕ ದಸರಾಗೆ ಚಾಲನೆ ಸಿಗಲಿದೆ. ಈ ಬಾರಿಯ ನಾಡಹಬ್ಬವನ್ನ ಬೂಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಲಿದ್ದಾರೆ. ಸರ್ಕಾರದ ಇದೇ ನಿರ್ಧಾರವನ್ನ ಬಿಜೆಪಿ ಖಂಡಿಸಿತ್ತು. ಅದರಲ್ಲೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಾನು ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ ಪ್ರತಾಪ್ ಸಿಂಹ ಅರ್ಜಿಯನ್ನ ವಜಾಗೊಳಿಸಿದೆ. ಇದರಲ್ಲಿ ಸಂವಿಧಾನ ಹಕ್ಕುಗಳು ಉಲ್ಲಂಘನೆಯಾಗಿಲ್ಲ, ಹೀಗಾಗಿ ಪಿಐಎಲ್ ಅನ್ನ ವಜಾಗೊಳಿಸ್ತಾ ಇದ್ದೀವಿ ಅಂತ ಆದೇಶ ನೀಡಿದೆ. ಅರ್ಜಿ ವಜಾಗೊಂಡ ಬಳಿಕ ಮಾತನಾಡಿದ ಪ್ರತಾಪ್ ಸಿಂಹ, ಬಾನು ಮುಷ್ತಾಕ್ ಕನ್ನಡ ತಾಯಿಯ ಬಗ್ಗೆ ಮಾತನಾಡಿದ್ದಕ್ಕೆ ಕೋರ್ಟ್ಗೆ ಹೋಗಿದ್ದು ಎಂದಿದ್ದಾರೆ. ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ, ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂತ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನ ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನ ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವಿಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ವಿ. ಅರ್ಜಿ ವಜಾ ಆಗ್ತಿದ್ದಂತೆ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಗರ್ಜನೆ. ಹೈಕೋರ್ಟ್ನಲ್ಲಿ ಪ್ರತಾಪ್ ಸಿಂಹ ಸಲ್ಲಿಸಿದ ಅರ್ಜಿ ವಜಾ ಆಗ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಪ್ರತಾಪ್ ಸಿಂಹ ವಿರುದ್ಧ ಗುಡುಗಿದ್ರು. ಸಂವಿಧಾನ ಓದಿಕೊಳ್ಳಲಿ ಅಂತ ತಿವಿದ್ರು. ಬಾನು ಮುಷ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು, ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು, ಪೂಜೆ ಮಾಡಬಾರದು. ನನಗೆ ಅರ್ಥನೇ ಆಗೋದಿಲ್ಲ. ನಾವು ಸೆಕ್ಯುಲರಿಸಂನಲ್ಲಿ ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ, ಮಾಜಿ ಲೋಕಸಭಾ ಸದಸ್ಯ, ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು? ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ? ನೋಡಿ, ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರುಗಳೆಲ್ಲ ಓದ್ಲಿ, ಏನೇನು ನಿಮ್ಮ ಹಕ್ಕಿದೆ ಅನ್ನೋದ ಅರ್ಥ ಆಗ್ತದೆ. ನನ್ನ ಪಾರ್ಟಿಲಿ ಟಿಕೆಟ್ ಕೊಡ್ಲಿಲ್ಲ, ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರ್ಸ್ಕೋಬೇಕು, ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಅನವಶ್ಯಕವಾಗಿ ಪ್ರತಾಪ್ ಸಿಂಹ ಅವರು ಅಂಕಣಕಾರರಾಗಿದ್ದವರು, MP ಆಗಿದ್ದವರು, ಸಂವಿಧಾನನ ಅದರ ಅವಕಾಶಗಳನ್ನ ಹಕ್ಕುಗಳನ್ನ ತಿಳ್ಕೊಂಡು ಹಿಂಗ್ ಮಾತಾಡಿದ್ರೆ ಹೆಂಗೆ? ಇನ್ನಾದ್ರೂ ಅವರು ಬುದ್ಧಿ ಕಲೀಲಿ. ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಅಂಧ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ಆಗಿ ನಡ್ಕೊಳ್ಳಿ. ದೇವೇಗೌಡರು ಮುಂದಿನ ಜನ್ಮದೊಳಗ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಹುಟ್ಟಿಲ್ಲ ಅಂತಂದ್ರೆ ಯಾಕೆ ಬಿಜೆಪಿ ಕರ್ಕೊಂಡ್ರು? ಪ್ರತಾಪ್ ಸಿಂಹಗೆ ತನಗೆ ಯೋಗ್ಯತೆ ಇಲ್ಲ, ಅದಕ್ಕೊಂದು MP ಟಿಕೆಟ್ ಕೊಟ್ಟಿಲ್ಲ. ಪ್ರೆಸೆಂಟ್ MP ಅಂತ ಟಿಕೆಟ್ ತಪ್ಪೈತೆ ಅಂತಂದ್ರೆ ಅದು ಯೋಗ್ಯತೆ ಏನಂತ ಗೊತ್ತಾಗಲ್ಲ. ದಸರಾ ಉದ್ಘಾಟನೆಗೆ ಕಾನೂನು ತರ್ತೀವಿ ಎಂದ ಅಶೋಕ್. ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಅಶೋಕ್, ದಸರಾ ಉದ್ಘಾಟನೆಯನ್ನ ಇಂಥವರೇ ಮಾಡಬೇಕು ಎಂಬ ಕಾನೂನು ಇಲ್ಲ, ಹೀಗಾಗಿ ಅರ್ಜಿ ವಜಾಗೊಂಡಿದೆ, ನಾವು ಕಾನೂನು ತರ್ತೀವಿ ಅಂದ್ರು. ಯಾವುದೇ ಕಾನೂನು ನಾನು ಹೇಳ್ದೆ ಅದಕ್ಕೆ ಕಾನೂನು ತರ್ತೀವಿ ಅಂತ ಹೇಳೋದು, ಏನು ಕಾನೂನುಗಳಿಲ್ಲ, ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಈಗ ಒಂದ್ ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗನೆತ್ತೆ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು ಕಾನೂನನ್ನ ತರಬೇಕು. ಬಾನು ಮುಷ್ತಾಕ್ ಆಯ್ಕೆಯನ್ನ ಯಾವ ಕಾರಣಕ್ಕೂ ಒಪ್ಪತಕ್ಕ ವಿಷಯವೇ ಅಲ್ಲ. ಸದ್ಯಕ್ಕೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗಿದ್ದ ಗೊಂದಲ ನಿವಾರಣೆಯಾಗಿದೆ. ಮುಂದಿನ ಸೋಮವಾರ ದಸರಾ ಉದ್ಘಾಟನೆಯಾಗಲಿದ್ದು, ದಸರಾ ಉತ್ಸವಕ್ಕೆ ಆನೆಗಳ ರಂಗ ತಾಲೀಮು ನಡೀತಾ ಇದೆ. ಬೆಂಗಳೂರಿನಿಂದ ರಮೇಶ್ ಜೊತೆ ರಾಮ್, TV9 ಮೈಸೂರು.